ಮಾವ, ನೀವು ಅವಳು ಪರವಾಗಿ ಮಾತಾಡಕತ್ತೀರಿ, ನನ್ನ ಪರವಾಗಿ ಮಾತಾಡೋದು ಬಿಟ್ಟ ನೀವು ಅಕ್ಕಿ ಪರವಾಗಿ ಮಾತಾಡಕ್ಕೆ ಬಂದ್ರೇನ ಇಲ್ಲಿ? ನಿಮಗೆ ನನಗೆ ನಾಕೆ ಹೆಚ್ಚಾಗ್ಬಿಟ್ಲೇನಾ? ಈಗಕ್ಕಿ ಇಷ್ಟು ದಿನ ನಿಮ್ಮ ಮನೆ ಕೆಲಸದಾಗಿದ್ಲು, ಈಗಕ್ಕಿ ನಿಮ್ಮ ಮನೆ ಸೊಸೆ ಆಗಿದ್ದಾಳ? ಓ, ಸೊಸಿ ಅಂತ ತಲೆ ಮೇಲೆ ಹಚ್ಕೊಂಡ್ಸ್ಕೊತಾರೇನ? ಅಂತದ ಏನಾರು ಮಾಡಿಸ್ಕೊಂಬಂದಾಳೆ ನೋಡ್ರಿ. ಆಕೆ ಯಾಕೋ ನನಗೆ ಏನಾರು ಮಾಡಿಸ್ಕೊಂಬರ್ತಾಳು? ಹಾಂ, ನೀನ ಇನ್ನ ಏನಾರು ಮಾಡಿಸ್ಕೊಂಡು ಬರ್ಬೋದು ಹೊರತು ನಿನಗೆ ಆ ಬುದ್ಧಿ ಇರ್ಬೋದು, ಆದ್ರೆ ಅಕ್ಕಿಗಿಲ್ಲ ಅಂತ ಬುದ್ಧಿ ಅಲ್ಲ. ರೀ, ಏನು ಮಾತಾಡತ್ತೀರಿ ನೀವು? ನನ್ನ ತಮ್ಮಗ ಇಷ್ಟೆಲ್ಲ ಭಯಾಕತ್ತೀರಿ? ಈಗ ನಿಮಗೆ ನಾನು ಅನ್ನುವಂಗ ನನ್ನ ಸೊಸಿ ಅನ್ನುವಂಗ ಏನಾರೋ ಮಾಡಿಸ್ಕೊಂಬಂದಾಳ, ನಿಮಗೆ ಏನೋ ಮಾಡಿಸ್ಕೊಂಬಂದಾಳ. ಇಲ್ಲ ಅಂದ್ರೆ ನೀವು ಅಕ್ಕಿ ಪರವಾಗಿ ಮಾತಾಡೋದು ಇಲ್ಲ. ಇದು ನನಗೆ ಯಾಕೋ ನಂಬಕ್ಕಾಗ್ಬಾರ್ತಿದ್ದನ. ನನ್ನ ಗಂಡ ಈಕಿ ಪರವಾಗಿ ಮಾತಾಡ್ತಾರ, ಅದೇ ಹಾಳಾದಕ್ಕಿ ಪರವಾಗಿ. ಇಲ್ಲ ಇವ್ರಿಗೆ ಏನೋ ಮಾಡಿಸ್ಕೊಂಬಂದಾಳಕ್ಕೆ ಬಿತ್ರಿ. ಏಯ್, ನನ್ನ ಗಂಡಗೆ ಏನು ಮಾಡಿಸ್ಕೊಂಬಂದಿ ನೀನು? ಹಾಳಾದಕ್ಕಿನ ನೀನ ಸೊಸಿ ಅನ್ನೋಂಗ ಮಾಡಿಸ್ಕೊಂಬಂದ್ಬಿಟ್ಟೆ ನನ್ನ ಗಂಡಗೆ ಏನಾರು? ಅಯ್ಯೋ ಅತ್ತೆ, ಅಂಥದ್ದೆಲ್ಲ ನನಗೇನು ಗೊತ್ತಿಲ್ಲ ಅತ್ತೆ. ಅಮ್ಮ, ಹೊಟ್ಟೆ ಬೇರೆ ನೋವ್ತಾ ಇದೆ ಅತ್ತೆ. ನಾನು ಯಾಕೆ ಆ ರೀತಿ ಎಲ್ಲ ಮಾಡಲಿ? ನಾನು ಆ ರೀತಿ ಎಲ್ಲ ಮಾಡಲ್ಲ ಅತ್ತೆ. ಆ ರೀತಿ ಎಲ್ಲ ನನಗೆ ಗೊತ್ತೂ ಇಲ್ಲ. ನಾನು ದೇವರಿಗೆ ಅಷ್ಟು ನಡ್ಕೋದು ಬಿಟ್ರೆ ನನಗೆ ಬೇರೆ ಏನೂ ಗೊತ್ತಿಲ್ಲ. ಆದರೆ ನೀವು ಯಾಕೆ ನನ್ನ ಮೇಲೆ ಇಷ್ಟೊಂದು ತಪ್ಪು ಆಪಾದನೆ ಹೊರಿಸ್ತಾ ಇದ್ದೀರಾ? ಯಾಕೆ ನನ್ನ ಇಷ್ಟು ಕೆಟ್ಟವಳನ್ನಾಗಿ ನೋಡ್ತೀರಾ ಅತ್ತೆ? ಒಂದು ಸರಿ ನನ್ನನ್ನು ಮನುಷ್ಯರ ಥರ ನೋಡಿ ಅತ್ತೆ, ನಿಮ್ಗೆ ಅವಾಗ ಗೊತ್ತಾಗುತ್ತೆ ನನ್ನ ಮನಸ್ಸಲ್ಲಿ ಎಷ್ಟು ನೋವಿದೆ ಅಂತ. ಇದೇನಾದರೂ ನಿಮ್ಮ ಮಗನಿಗೆ ಗೊತ್ತಾದರೆ ಅವ್ರು ಸುಮ್ಮನೆ ಇರ್ತಾರಾ? ಅಮ್ಮ ಅಮ್ಮ, ನಾಟಕ ಆಡಕತ್ತಿದ್ದಿ? ಹೊಟ್ಟೆ ಸಾಯ್ತಂತ ನಾಟಕ ಆಡಕತ್ತಿದ್ದಿ? ಈ ನಿನ್ನ ನಾಟಕ ನನಗೆ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೇನಾ? ಅಯ್ಯೋ ಇಲ್ಲ ಅತ್ತೆ, ಅವ್ರು ತುಳಿದಿರೋದಕ್ಕೆ ನನಗೆ ಹೊಟ್ಟೆ ನೋವ್ತಾ ಇರೋದು. ಇಲ್ಲಾದರೆ ನನಗೆ ಹೊಟ್ಟೆ ನೋವ್ತಾ ಇರಲಿಲ್ಲ ಅತ್ತೆ. ಎಲ್ಲ ಕೆಲಸ ಮಾಡ್ತಾ ಆರಾಮಾಗಿ ನಾನು ಓಡಾಡ್ತಾ ಎಲ್ಲ ಕೆಲಸ ಮಾಡತ್ತಿದ್ದೆ. ಇವ್ರು ಬಂದು ನನ್ನನ್ನು ಒದ್ದು ನನ್ನ ಹೊಟ್ಟೆ ತುಳಿದು ಬಿಟ್ರು. ಹೊಟ್ಟೆ ತುಂಬ ನೋವ್ತಾ ಇದೆ ಅತ್ತೆ. ಅಮ್ಮ, ಸಾಕು ಬಾಯ್ ಮುಚ್ಚೆ. ನೀನು ನಾಟಕ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದಿ. ನನ್ನ ತಮ್ಮನ ಮೇಲೆ ತಪ್ಪು ಅಪಾದನೆ ಹೊರಿಸಿ ಅವನ ಈ ಮನೆ ಬಿಟ್ಟಂದ ಹೊರಗೆ ಹಾಕ್ಬೇಕಂತ ಅನ್ಕೊಂಡ್ಬಿಟ್ಟಿದ್ಯಲ್ಲ. ಅವ್ನು ಹೆಂಗಾದ್ರೂ ಮಾಡಿ ಈ ಮನೆಯಿಂದ ಮಾತ್ರ ಹೊರಗೆ ಹೋಗಬೇಕು. ನಿನಗೆ ಬೇಕಾಗಿರೋದು ಅದ ಅಲ್ಲ, ಅದಕ್ಕೆ ಇಷ್ಟೆಲ್ಲ ಮಾಡತ್ತಲ್ಲ. ಸುಮ್ಮಿ, ಸಾಕು ಬಾಯ್ ಮುಚ್ಚು. ಅದ ಪರಿಸ್ಥಿತಿ ನಿನ್ನ ಮಗಳಿಗೆ ಆಗಿದ್ರೆ ನೀನು ಸುಮ್ಮನೆ ಇರ್ತಿದ್ದಿ? ಆಕಿ ಮದುವೆ ಆದ್ಮೇಲೆ ಆಕಿ ಗಂಡು ಮನೆಯವರು ಆಕಿಗೆ ಹಿಂಗೆ ಮಾಡಿದ್ರೆ ನೀನು ನೋಡ್ಕೊಂತ ಸುಮ್ಮನೆ ಇರ್ತಿ? ಏನು ಹೇಳಂಗಿಲ್ಲ, ಏನು ಕೇಳಂಗಿಲ್ಲ. ಅವರಪ್ಪ ಅವರಮ್ಮ ಇಷ್ಟು ವರ್ಷ ಆದರೂ ನಮ್ಮ ಮನೆಗೆ ಬಂದಿಲ್ಲ. ಅವ್ರನ್ನ ಮನೆ ಕರೆಸ್ತಾನಂತ ಹೇಳಿದಿ ಇವತ್ತು. ಆ ಹುಡುಗಿ ಖುಷಿಲಿ ಎಲ್ಲ ಕೆಲಸನೂ ಮಾಡ್ಕೊಳಕ್ತಾಳೆ. ಆದ್ರೆ ನೀನು ಮತ್ತು ಆಕಿನ ಬೈತಿದಿ. ನೀನು ತಮ್ಮನ ಸಲುವಾಗಿ ನಿನ್ನ ತಮ್ಮ ಮಾಡಿರೋದು ಸರಿ ಅನಿಸ್ತತಿ. ಈಗ ಅವ್ರ ಮನೆಯವ್ರು ಬಂದ್ರೆ ಅವ್ರು ಏನಾದರೂ ಆಕೆನ ಈ ಅವತಾರದಾಗ ನೋಡಿದ್ರೆ ಏನಂತ ಹೇಳ್ತಿದ್ದಿ? ಬಾಯ್ ಬಿಡು. ಈಗ ನಿನಗೆ ಮಾತು ಬರವಲ್ತಾನ? ಮಾವ, ನಾನೇನು ಮಾಡಿಲ್ರಿ ಆಕಿಗೆ. ಸುಮ್ಮನೆ ನಾಟಕ ಆಡಕತ್ತಾಳಕಿ. ಹೌದಾ? ಅಕ್ಕಿ ನಾಟಕ ಆಡಕತ್ತಾಳ. ನೀನಕ್ಕಿನ್ನ ಒದ್ದಿಲ್ಲ, ನೀನಕ್ಕಿ ಹೊಟ್ಟೆ ತುಳಿದಿಲ್ಲ. ಹಾಂ, ನಿಮ್ಮ ಅಕ್ಕನ ಮೇಲೆ ಆನೆ ಮಾಡಿ ಹೇಳಿ ನೋಡೋನು, ನಾನು ನಂಬುತ್ತಾನು. ಅಯ್ಯೋ, ನಾನು ಯಾಕೆ ನಮ್ಮ ಅಕ್ಕನ ಮೇಲೆ ಆನೆ ಮಾಡಬೇಕು? ನಾನೆಲ್ಲ ಮಾಡಂಗಿಲ್ಲ. ಬೇಕಿದ್ರೆ ಅವಳ ಮೇಲೆ ಆನೆ ಮಾಡಿ ಹೇಳ್ತಾನೆ, ನಾನು ಅವಳನ್ನ ಒದ್ದಿಲ್ಲ ತುಳಿದಿಲ್ಲ ಅಂತೇಳಿ. ನಮ್ಮ ಅಕ್ಕನ ಮೇಲೆ ಆನೆ ಯಾಕೆ ಮಾಡಲಿ? ಮೊದಲೇ ನಮ್ಮ ಅಕ್ಕಾಗ 108 ರೋಗ. ಏನು ಅತ್ತಾಗಿ ಹಾಸಿಗೆ ಹಿಡಿದು ಬೀಳಿಸ್ಬೇಕಂತ ಅನ್ಕೊಂಡ್ಬಿಟ್ರೇನು? ರೀ, ನೀವು ಇವಳು ಪರವಾಗಿ ಮಾತಾಡ್ತಾರಂತ ನಾನು ಅನ್ಕೊಂಡೇ ಇರಲಿಲ್ಲ. ನೀವು ಇವಳು ಪರವಾಗಿ ಮಾತಾಡೋದಲ್ಲ, ನನ್ನ ತಮ್ಮಗೆ ಅವಮಾನ ಮಾಡಕತ್ತಾರೆ ನೀವು. ನಿಮ್ಮ ಮನಸ್ಸು ಅಷ್ಟೇ ಇದು ಮಾಡ್ಕೊಂಡ್ಬಿಟ್ರಿ ನೀವು. ನನ್ನ ತಮ್ಮಗೆ ಅವಮಾನ ಮಾಡೋ ಅಷ್ಟ. ಅವಮಾನ ಏನು ನೋಡು ಸುಪ್ರೀತ್, ನೀನು ಇವತ್ತಿಂದ ಇವತ್ತ ಈ ಮನೆ ಬಿಟ್ಟ ನೀನು ಹೊರಟು ಹೋಗು. ನಮ್ಮ ಮನೆಗೆ ಇರಬೇಡ ನೀನು. ನಾ ಹೇಳಕತ್ತನ, ಇನ್ನು ಮುಂದೆ ನೀನು ನಮ್ಮ ಮನೆಗಿರೋ ಅವಶ್ಯಕತೆ ಇಲ್ಲ. ಕೆಲಸ ಇದ್ದಾಗ ನಾವು ಕರ್ಸ್ಕೊತವು. ಈಗ ಏನು ಕೆಲಸ ಇಲ್ಲ, ನೀನು ಇಲ್ಲಿಂದ ಹೊರಟೋಗು. ಮಾವ, ನೀವು ನನ್ನನ್ನು ಮನೆ ಬಿಟ್ಟು ಹೋಗು ಅಂತ ಹೇಳಕತ್ತೀರಿ? ಆಯ್ತು ಬಿಡಿ ಅಕ್ಕ, ನಿಮ್ಮ ಮನೆ ಕರ್ಸಿ ನನಗೆ ಸರಿಯಾಗಿ ಮರ್ಯಾದೆ ಮಾಡಿದೆ ಅಕ್ಕ. ಇನ್ನು ಮುಂದೆ ಈ ಮನೆ ಕಾಲಿಡಲ್ಲ. ನನ್ನ ಪಾಲಿಗೆ ಈ ಮನೆ ಇನ್ನು ಮುಂದೆ ಇಲ್ವೇ ಇಲ್ಲ ಅಂತ ಅನ್ಕೋತೀನಿ. ಹಾಂ, ಈ ನಿನ್ನ ಮನೆಗೆ ಬಂದು ನಿನ್ನ ಗಂಡನ ಕಡೆಯಿಂದ ನನಗೆ ಅವಮಾನ ಮಾಡತ್ತಿದ್ಯಲ್ಲಕ್ಕ. ನನ್ನನ್ನು ಮಾವ ಮನೆ ಬಿಟ್ಟು ಹೋಗು ಅಂತಂದ್ರೆ ನೀನು ನೋಡ್ಕೊಂತ ಸುಮ್ಮನೆ ಆದ್ಯಲ್ಲ. ಸರಿ ಬಿಡು, ನಾನು ಹೋಗ್ತೇನೆ. ಎಲ್ಲ ಮಾವ ಅನ್ಕೊಂಡಂಗೆ ಆಗಲಿ. ರೀ, ಏನು ಮಾತಾಡತ್ತೀರಿ ನೀವು? ನನ್ನ ತಮ್ಮ ಯಾಕೆ ಈ ಮನೆ ಬಿಟ್ಟು ಹೋಗ್ಬೇಕಾ? ಈ ಹಾಳಾದಕ್ಕೆ ಮನೆ ಬಿಟ್ಟು ಹೋಗ್ಲಿ. ಈಗ ನನ್ನ ಮನೆ ಬಿಟ್ಟು ನಾನು ಹೊರಗೆ ಹಾಕ್ತೆ ಹೊರತು ನನ್ನ ತಮ್ಮ ಈ ಮನೆ ಬಿಟ್ಟು ಹೊರಗೆ ಹೋಗಬಾರ್ದು. ನೋಡು, ಆಕೆ ಈ ಮನೆಗೆ ಸಂಸಾರ ಮಾಡಕ್ಕೆ ಬಂದಾಳ, ಇಲ್ಲಿ ಇದ್ಕೊಂಡ ಜೀವನ ಮಾಡಕ್ಕೆ ಬಂದಾಳ. ಗಂಡನ ಮದುವೆಯಾಗಿ ಇಲ್ಲಿ ಹೊಸ ಸಂಸಾರ ಕಟ್ಕೊಳಕ್ಕೆ ಬಂದಾಳ. ನಿನ್ನ ತಮ್ಮ ಏನು ಮಾಡಕ್ಕೆ ಬಂದಾನ? ಇಲ್ಲಿ ತನ್ನ ಕೆಲಸ ಐತಿ, ಅದನ್ನು ಮಾಡಿದಾನೋ ಮುಗಿದತಿ ಆಯ್ತಲ್ಲ. ಇನ್ನು ಹೋದ್ರೆ ಆಯಿತು, ಇನ್ನೂ ಇರೋ ಅವಶ್ಯಕತೆ ಇಲ್ಲಿಲ್ಲ. ಅವನು ಹೋಗಲಿ. ಸುಮ್ಮನೆ ಅವನಿಂದಾಗಿ ಮನ್ಯಾಗ ಜಗಳಗಳು ನನಗೆ ನೋಡೋಕ್ಕಾಗವಲ್ತು. ಕಳಿಸ್ಬಿಡವನ್ನ. ಅಕ್ಕ, ನೋಡ್ದಿ ಮಾವ ನನ್ನನ್ನು ಮನೆ ಬಿಟ್ಟು ಹೊರಗೆ ಹೋಗಂತ ಖಂಡಿತವಾಗಿ ಹೇಳಕತ್ತಾರ. ನೀನು ನೋಡ್ಕೊಂತ ಸುಮ್ಮನೆ ಅದೆಯಲ್ಲ, ನಿನಗೇನು ಅನಿಸ್ವಲ್ತು? ಅಯ್ಯೋ, ನನ್ನ ತಮ್ಮನ ಯಾಕೆ ಮನೆ ಬಿಟ್ಟು ಹೊರಗೆ ಹಾಕಬೇಕು ಅಂತ ನಿನಗೆ ಅನಿಸ್ವಲ್ತು? ಸರಿ ಬಿಡು, ನೀನು ಸುಮ್ಮನೆ ಅದಿ ಅಂದಮೇಲೆ ಇನ್ನು ನನಗೇನಿಲ್ಲ ಕೆಲಸ. ನಾನಿನ್ನ ಹೋಗ್ತಾನಲ್ಲ. ಇನ್ನು ಮುಂದೆ ಯಾವತ್ತು ನೀ ನನ್ನ ಅಕ್ಕ ಅಂತ ನಾನು ಎಲ್ಲೂ ಹೇಳ್ಕೊಂಗೂ ಇಲ್ಲ. ಈ ಮನೆಗೆ ನಾನು ಕಾಲು ಇಡಂಗಿಲ್ಲ. ಬರ್ತಾನೆ. ಸುಬ್ರೀತ್, ನಿಲ್ಲು. ನೀನು ಹೋಗಬೇಡ. ನೀನು ಯಾಕೆ ಹೋಗಬೇಕು? ನೀನು ಹೋಗೋದಾದ್ರೆ ನಿನ್ನ ಜೊತೆ ನಾನು ಬರ್ತೇನೆ. ನಾನು ಇಲ್ಲಿ ಇರಂಗಿಲ್ಲ.
ಅವರ ಇರಲಿ ಅವ್ರಿಗೆ ಮುದ್ದಿನ ಸೊಸೆನ ಕರ್ಕೊಂಡ. ಅಯ್ಯೋ ಅತ್ತೆ, ಏನು ಮಾತಾಡ್ತಾ ಇದ್ದೀರಾ ನೀವು? ನೀವು ಯಾಕೆ ಈ ಮನೆ ಬಿಟ್ಟು ಹೋಗ್ಬೇಕು ಅತ್ತೆ? ನೀವು ಈ ಮನೆ ಬಿಟ್ಟು ಹೋಗ್ಬೇಡಿ ಅತ್ತೆ. ನೀವಿಲ್ಲ ಅಂದರೆ ಈ ಮನೇಲಿ ಇರೋಕ್ಕಾಗಲ್ಲ ಅತ್ತೆ. ನೀವು ಇಲ್ಲೇ ಇರಬೇಕು. ತಪ್ಪು ಮಾಡಿರೋರು ಅವರು ಈ ಮನೆಯಿಂದ ಹೋದರೆ ಸಾಕು. ನೀವು ಯಾಕೆ ಹೋಗ್ತೀರತ್ತೆ? ಬೇಡ ಅತ್ತೆ, ನೀವು ಈ ಮನೆ ಬಿಟ್ಟು ಹೋಗಬೇಡಿ. ಅಕ್ಕ, ನೀನು ಯಾಕೆ ಬರ್ತೀಯಾ? ನೀನು ಬರಬೇಡ, ನೀನು ಇಲ್ಲೇ ಇರು. ನಾನು ಹೋಗ್ತೀನಿ. ಇನ್ನು ಮುಂದೆ ಈ ಮನೆಗೆ ನಾನು ಬರಲ್ಲ. ನೀನು ಹೋಗ್ತೀನಿ ಅಂದ್ರೆ ನಾನು ಇಲ್ಲಿದ್ದೇನು ಮಾಡಲಿ? ನಿಮ್ಮ ಮಾವಗ ಆಕೆ ಬೇಕಾಗಿದ್ದಾಳನ್ನಲ್ಲ, ಆಕೆನ ಇಟ್ಕೊಂಡಿರಲಿ. ನಾನು ನಿನ್ನ ಜೊತೆಗೆ ಬರ್ತಾನೆ, ನಡಿ ಹೋಗೋನು. ಹೋಗೋರಿಗೆ ಯಾರು ಇಲ್ಲಿ ತಡೆಯಂಗಿಲ್ಲ. ಹೋಗೋರು ಧಾರಾಳವಾಗಿ ಹೋಗ್ಬೋದು. ಅಂದ್ರೆ ನೀವು ನನ್ಗ ಹೋಗು ಅಂತ ಬಾಯಿ ಬಿಟ್ಟು ಹೇಳಕತ್ತೀರಿ? ಹೌದಲ್ಲ? ಆಯ್ತು, ನಾನು ಈ ಮನೆ ಬಿಟ್ಟು ಹೋಗ್ತಾನೆ. ಇನ್ನು ಮುಂದೆ ಈ ಮನೆಗೆ ಕಾಲಿಡಂಗಿಲ್ಲ. ನೀವು ಬಂದು ನನ್ನ ಕಾಲು ಬಿದ್ದು ನನಗೆ ಬಾ ಅಂತ ಕರೆದ್ರು ನಾನು ಬರಂಗಿಲ್ಲ, ನೆನಪಿಟ್ಕೊರಿ. ಏನೇ ಹಾಳದವಳೆ, ಗಂಡ ಹೆಂಡ್ತಿನ ದೂರ ಮಾಡೋದಲ್ಲದೆ ಅಣ್ಣ ಅಕ್ಕ ತಮ್ಮನ್ನ ದೂರ ಮಾಡಕ್ಕೆ ನಿಂತಿದ್ದೆ. ಈಗ ಗಂಡ ಹೆಂಡ್ತಿನ ದೂರ ಮಾಡ್ದಲ್ಲ, ಖುಷಿ ಪಡು. ಹಾಂ, ಖುಷಿಲಿ ಹೋಗಿ ಒಂದು ತಮ್ಗೆ ಹಾಲು ಕೊಡಿ, ಇಲ್ಲ ಪಾಯಸ ಮಾಡ್ಕೊಂಡು ಕುಡಿ, ಹೊಟ್ಟೆ ತಣ್ಣಗಾಗಲಿ. ನಡೀತಮ್ಮ, ನಾವು ಹೋಗೋಣ. ಇವಾಗ ಇವಳಿಗೆ ನೆಮ್ಮದಿಯಾಗಿರಬೇಕು, ಇವಾಗ ಇವಳಿಗೆ ತೃಪ್ತಿಯಾಗಿರಬೇಕು. ನಾನು ಈ ಮನೆ ಬಿಟ್ಟು ಹೋಗಬೇಕಾಗಿತ್ತಲ್ಲ ನಿನಗೆ. ಯಾಕಂದ್ರೆ ನಾನು ಮನೆ ಬಿಟ್ಟು ಹೊರಗೆ ಹಾಕತ್ತಿನಲ್ಲ, ಅದಕ್ಕೆ ನೀನು ನನ್ನನ್ನು ಮನೆ ಬಿಟ್ಟು ಹೊರಗೆ ಹಾಕಿ ನಿಂತಲ್ಲ. ಅದು ನನ್ನ ಗಂಡನ ಕಡೆಯಿಂದ ನನಗೆ ಮನೆ ಬಿಟ್ಟು ಹೊರಗೆ ಹೋಗು ಅನ್ನೋ ರೀತಿ ಮಾಡಿಬಿಟ್ಟಲ್ಲ. ಶಬ್ಬಾಷ್, ಮೆಚ್ಚಿದೆ ಕಣೆ ನಿನ್ನ, ಮೆಚ್ಚಿದೆ. ಮಾಡ್ತೀನಿ. ನಾನೇನಾದರೂ ಈ ಮನೆಗೆ ವಾಪಸ್ ಬರೋದೇ ಆದರೆ ನೀನು ಈ ಮನೇಲಿದ್ದರೆ ಇನ್ನು ಮುಂದೆ ನಾನು ಯಾವತ್ತೂ ಈ ಮನೆಗೆ ಕಾಲಿಡಂಗಿಲ್ಲ. ನಿಮ್ಮ ಮಾವ ಬಂದು ನನ್ನ ಕಾಲು ಹಿಡಿದು ಇಲ್ಲಿ ಬಾ ಅಂದ್ರೂ ನಾನು ಬರಲ್ಲ. ನೆನಪಲ್ಲಿ ಇಟ್ಕೊ. ನಿನ್ನ ಗಂಡ ಬರಲಿ, ಯಾವನಾದರೂ ಬರಲಿ, ಇಲ್ಲಿಗೆ ನಾನು ಕಾಲಿಡಲ್ಲ. ಇಡಲ್ಲ ಅಂದರೆ ಇಡಲ್ಲ. ಈ ಸುಮಿತ್ರಾ ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನೀನು? ತೋರಿಸ್ತೀನಿ. ಅಕ್ಕ, ನೀನು ಯಾಕೆ ಬರಕತ್ತೀವಿ? ನೀನು ಬಂದ್ಬಿಟ್ರ ಇವ್ರಿಗೆ ಇಲ್ಲಿ ತೊಂದರೆ ಕೊಡೋರು ಯಾರ? ಅವರು ಆರಾಮಾಗಿ ನೆಮ್ಮದಿಯಾಗಿ ಇರ್ತಾರ. ನೀನು ಇಲ್ಲೇ ಇರು. ನಾನು ಸುಮ್ಮನೆ ಹೇಳಾಕತ್ತಾನ, ಒಂದೆಲ್ಲ ಒಂದಿನ ಮತ್ತೆ ಬರ್ತಾನೆ. ಅಲ್ಲಿವರೆಗೂ ಇವ್ರಿಗೆಲ್ಲ ನೀನು ತೊಂದರೆ ಕೊಡಲೇಬೇಕಲ್ಲ. ಅವಳ ಸುಮ್ಮನೆ ಬಿಡಬೇಡ. ಅವಳಿಗೆ ಹಿಂಸೆ ಕೊಡ್ಬೇಕು. ನೀನು ನರಕ ಅಂದ್ರೆ ಏನನ್ನತ್ತ ತೋರಿಸ್ಬೇಕು. ಅದನ್ನ ಬಿಟ್ಟು ನೀನು ನನ್ನ ಜೊತೆ ಬಂದ್ಬಿಟ್ರೆ ಆಕೆ ಆರಾಮಾಗಿ ನೆಮ್ಮದಿಯಾಗಿ ಗಂಡನ ಜೊತೆ ಖುಷಿಯಾಗಿರ್ತಾಳ. ನಿನ್ನ ಮಗ, ಅವಳು, ನಿನ್ನ ಗಂಡ ಎಲ್ಲರೂ ಆರಾಮಾಗಿ ನೆಮ್ಮದಿಯಾಗಿರ್ತಾರ. ನೀನು ಇಲ್ಲೇ ಇದ್ದಕ್ಕಿಗೆ ತೊಂದರೆ ಕೊಡಬೇಕು ಅಕ್ಕ. ಸುಮ್ಮನೆ ನೀನು ನನ್ನ ಜೊತೆ ಬಂದ್ಬಿಟ್ರೆ ಇಲ್ಲಕ್ಕೆ ಆರಾಮಾಗಿರೋದು ನಿನಗೆ ಅಷ್ಟು ಇದಾಗ್ಬಿಟ್ಟತಿ. ಇಲ್ಲ, ನಾನು ಬರ್ತೇನೆ ಕಣೋ. ನಿಮ್ಮ ಮಾವಗ ಬುದ್ಧಿ ಬರಲಿ. ಅವಳ ಪರವಾಗಿ ಮಾತಾಡಕತ್ತಾನ. ಈಗ ನಾನೇನಾದ್ರು ಇಲ್ಲೇ ಉಳಿದ್ಬಿಟ್ರೆ ನನಗೆ ಯಾವ ಬೆಲೆನೂ ಇರಂಗಿಲ್ಲ. ನಾನು ಬರ್ತೇನೆ. ಅಯ್ಯೋ ಅಕ್ಕ, ಮಾವ ಏನಾದರೂ ಒಂದ್ಸಲ ನಿನಗೆ ಇಲ್ಲೇ ಇರುವಂತಂದ್ರೆ ನೀನು ಇಲ್ಲೇ ಉಳಿದ್ಬಿಡು. ಅಕಸ್ಮಾತ್ ಅವ್ರು ಏನು ಮಾಡಲಿಲ್ಲ ಅಂದ್ರೆ ಬಾ, ಅಲ್ಲಿವರೆಗೂ ಸುಮ್ಮನೆ ಇರು, ಸರಿನಾ? ಅಷ್ಟೇ ಆಗಲಿ. ಏನು ಅಕ್ಕ ತಮ್ಮ ಏನೋ ಗುಸು ಮಾತಾಡ್ಕೊಂತ ಇಲ್ಲೇ ನಿಂತಾರಿ? ಯಾಕೆ ಹೋಗಂಗಿಲ್ಲ? ಇನ್ನೂ ಇಲ್ಲೇ ಇರ್ಬೇಕಂತ ಡಿಸ್ಟರ್ಬ್ ಮಾಡ್ಯಾರೇನ? ಅಲ್ಲ ಮಾವ, ನೀವು ನನ್ನಷ್ಟೇ ಕಳ್ಸೋದಲ್ದ ನನ್ನ ಅಕ್ಕನ ನನ್ನ ಜೊತೆ ಯಾಕೆ ಕಳಿಸ್ಬೇಕಂತ ಅನ್ಕೊಂಡ್ರಿ? ಯಾಕಂದ್ರೆ ನಮ್ಮ ಅಕ್ಕ ಬೇಡಾಗ್ಬಿಟ್ಟಾಳ ನಿಮಗೆ? ಹಾಂ, ನಿಮ್ಗೆ ಅಷ್ಟು ತೊಂದರೆ ಏನಾದರೂ ಕೊಡತ್ತಾಳ ನಮ್ಮ ಅಕ್ಕ ನಿಮಗೆ? ಅಕ್ಕಿನ ಮನೆಯಿಂದ ಹೊರಗೆ ಹಾಕ್ಬೇಕಂತ ಎಷ್ಟು ದಿನದಿಂದ ಅನ್ಕೊಂಡಿದ್ರಿ? ನೋಡು ಸುಪ್ರೀತ್, ನನಗೆ ಸಿಟ್ಟು ತರಿಸ್ಬೇಡ. ನನಗೆ ಸಿಟ್ಟು ಬಂದ್ರೆ ನಾನು ಏನು ಮಾಡ್ತೇನೆ ಅಂತ ನನಗೆ ಗೊತ್ತಿಲ್ಲ. ಏನು ನೋಡು, ನೀನು ಮಾಡಿರೋ ತಪ್ಪಿಗೆ ನಿಮ್ಮಕ್ಕ ನೀನು ಪರವಾಗಿ ವಹಿಸ್ಕೊಂಬರಕತ್ತಾಳ. ಆಕಿಗೆ ನಾನು ಮನೆ ಬಿಟ್ಟು ಹೋಗಂತ ಅಂದಿಲ್ಲಲ್ಲ. ಹೋಗ್ತೇನೆ ಅಂದವ್ರನ್ನ ಯಾಕೆ ತಡಿಬೇಕು? ಹೋಗು ಅಂತಲೇ ಹೇಳತ್ತಿಲ್ಲ ನಾನು ತಡೆಯಂಗೂ ಇಲ್ಲ. ಆಕೆಗೆ ಹೋಗ್ತೇನೆ ಅಂದಾಳು, ಹೋದ್ಮೇಲೆ ಆಕೆಗೆ ಬರಲಿ. ಯಾರು ಇಲ್ಲಿ ಕರೆಯಕ್ಕೆ ಬರಂಗಿಲ್ಲ. ಮದುವೆಯಾಗಿ ಇಷ್ಟು ವರ್ಷ ಆಗೈತಿ. ಇಷ್ಟು ವರ್ಷ ಆದ್ಮೇಲೆ ಮನೆಗೆ ಸೊಸಿ ಬಂದ ಮೇಲೆ ಸೊಸಿಗೆ ಅನ್ಯಾಯ ಆಗತ್ತಿರೋದನ್ನ ನೋಡ್ಕೊಂತ ತಮ್ಮಗೆ ಸಪೋರ್ಟ್ ಮಾಡ್ತಾಳಲ್ಲ ಈಕೆ ಒಂದು ಹೆಣ್ಣ. ನೀನಕಿನ ಕಾಲಿಂದ ಅಂತ ಪರ ತುಳಿದಿದ್ದಿ. ನಿಮ್ಮ ಮತ್ತಿಗೆ ಕಾಣಕತ್ತಿಲ್ಲ? ಆಕೆ ಹೊಟ್ಟೆ ನೋವು ಅಂತ ಒದ್ದಾಡಕತ್ತಾಳ. ಅದು ಆಕಿಗೆ ಏನು ಅನ್ಸತ್ತಿಲ್ಲ. ನಾಳೆ ನಮಗೂ ಮಗಳದಾಳ. ಈಕಿಗೆ ಮಾಡಿರೋ ಮೋಸಕ್ಕೆ ನಮ್ಗೆ ಆಕಿಗೆ ಅಲ್ಲಿ ಏನಾದರೂ ಅವರು ತೊಂದರೆ ಕೊಟ್ರೆ ಈಕಿ ಮಾಡಿರೋ ಕರ್ಮ ನಮ್ಮ ಮಗಳು ಸುತ್ಕೋಬೇಕಾಗತ್ತ. ಅದಕ್ಕೆ ನನಗದು ಇಷ್ಟ ಇಲ್ಲ. ಹೋಗ್ತಾನಂದವ್ರನ್ನ ನಾನು ತಡೆಯಂಗಿಲ್ಲ. ನಾನು ಎಲ್ಲರೂ ಸಿಟ್ಟಲ್ಲೂ ನೋಡ್ತೀನಿ, ಅವ್ರನ್ನ ಒಳ್ಳೆ ಗುಣಗಳನ್ನೂ ನಾನು ನೋಡ್ತಾ ಇರ್ತೀನಿ. ಬರೀ ಕೆಟ್ಟದ್ದನ್ನಷ್ಟೇ ನಾನು ನೋಡ್ತಾ ಇರಲ್ಲ. ಅವಳು ಬಂದಾಗಿಂದ ನಾನು ಅವಳನ್ನ ದ್ವೇಷ ಮಾಡಿದ್ರು ಅವಳು ನನಗೆ ಚಹಾ ತಂದ್ಕೊಡೋದು, ಹಾಲು ತಂದ್ಕೊಡೋದು, ಗುಳಿಗೆ ತಂದ್ಕೊಡೋದು, ನಾನು ಮರೆತ್ರು ನನಗೆ ಟೈಮ್ ಸರಿಯಾಗಿ ಊಟ ಹೋದ್ಮೇಲೆ ಟ್ಯಾಬ್ಲೆಟ್ಗಳನ್ನ ಕೊಡೋದು, ಅದನ್ನೆಲ್ಲ ನೋಡಿ ನನ್ನ ಮನಸ್ಸು ಆವಾಗಲೇ ಅವಳ ಮೇಲೆ ಕರಗಿತ್ತು. ಆದ್ರೂ ನಿಮ್ಮ ಅಕ್ಕನ ಸಲುವಾಗಿ ನಾನು ಅವಳನ್ನ ಮಾತಾಡ್ಸಿರ್ಕಿಲ್ಲ. ಆದ್ರೆ ನೀವು ಇವಾಗ ಇಷ್ಟೆಲ್ಲ ಇಬ್ಬರು ಸೇರಿಸಿ ಅವಳಿಗೆ ಅಷ್ಟು ತೊಂದರೆ ಕೊಡಾಕತ್ರ ಇನ್ನೂ ನೋಡ್ಕೊತ ಸುಮ್ಮನೆ ಇರಾಕ ನಾನೇನು ಕೈಲಾಗ್ದಿರೋದಂತ ಅನ್ಕೊಂಡ್ಬಿಟ್ರೇನ? ನನ್ನ ಮನಸ್ಸೇನ ಕಲ್ಲಂತ ಅನ್ಕೊಂಡ್ಬಿಟ್ರು? ಒಳ್ಳೆಯವ್ರ ನೋಗೆ ಮನಸ್ಸು ಕರಗ್ತತಿ. ಅದಕ್ಕೆ ಕೆಟ್ಟತನ ಮಾಡಿದ್ರೆ ಕೋಪ ಬಂದೇ ಬರ್ತತಿ. ಆಕೆ ನಮ್ಮ ಮನೆಯಿಂದ ಅವಾಗ ಹೊರಗೆ ಹಾಕ್ಬೇಕಂತ ಅನ್ಕೊಂಡಿದ್ನಿ. ಆದ್ರೆ ಆಕೆ ಇಲ್ಲೇ ಉಳಿದ್ಮೇಲೆ ಆಕೆ ಒಳ್ಳೆ ಗುಣಗಳನ್ನ ನೋಡಿ ನನ್ನ ಮಗ ಒಪ್ಕೊಂಡಿದ್ದಾನೆ. ಆಕೆ ಒಳ್ಳೆ ಗುಣಗಳನ್ನ ನೋಡಿ, ಆಕೆ ಒಳ್ಳೆ ನಡತೆ ನೋಡಿ ನನ್ನ ಮಗ ಆಕಿನ ಎರಡೇ ಮದುವೆ ಆದ್ರೂ ಆಕಿನ ಪ್ರೀತಿ ಮಾಡಿ ಮದುವೆ ಆಗಿದ್ದಾನಂತ ನಾನು ಅವತ್ತ ಅನ್ಕೊಂಡಾದ್ಮೇಲೆ ನಾನು ಆಕೆ ಜೊತೆಗೆ ಸ್ವಲ್ಪ ಆಗಿ ಮಾತಾಡ್ತಾ ಇದ್ನಿ. ಆದರೆ ನಿಮ್ಮಕ್ಕ ಆಕಿಗೆ ಯಾವಾಗಲೂ ಸಿಟ್ಟ ತೋರಿಸಿದ್ಲು. ಯಾವಾಗಲೂ ಆಕೆ ಮ್ಯಾಗ ಕೇಳ ಅಂತ ತಿಡಿನ ಹಾರ್ತಾ ಇದ್ಲು. ಆದರೂ ಆ ಹುಡುಗಿ ಏನೂ ಒಂದು ಮಾತು ಮಾತಾಡ್ತಿರ್ಲಿಲ್ಲ. ಅಷ್ಟೆಲ್ಲ ಕೆಲಸ ಮಾಡ್ತಿದ್ಲು.
ಅಷ್ಟೆಲ್ಲ ಮಾಡ್ತಿದ್ಲು. ಆದರೂ ಒಂದು ದಿನಾನೂ ಆಕಿ ಮನಸ್ಸು ಕರಗಲಿಲ್ಲ. ಅಂತ ಕಲ್ ಮನಸ್ಸು ನಿಮ್ಮ ಅಕ್ಕಂದು. ಹೌದ್ರಿ, ಹೌದು. ನಿಮ್ಮ ಮನಸ್ಸು ಬೆನ್ನಿ ಅಂತದ್ರಿ. ಮುಟ್ಟಿದ್ರ ಕರಗೋ ಹೋಗ್ಬಿಡ್ತಾರೆ ನೀವು. ಮತ್ತಿನ್ನ ಈಕಿ ನೋಡಿ ಕರಗೋದು ಇಲ್ಲಂದ್ರ ಹೆಂಗ? ನನ್ನ ಮನಸ್ಸು ಕಲ್ಲಲ್ಲ. ಕಲ್ಲ ಎಷ್ಟು ಕುಟ್ಟಿದ್ರು ಅದು ಕರಗಂಗಿಲ್ಲ, ಎಷ್ಟು ಹೊಡೆದ್ರು ಅದು ಸಣ್ಣ ಆಗಂಗಿಲ್ಲ. ಹಾಂ, ಅಂಥದ್ದು ನನ್ನ ಮನಸ್ಸು. ಅದಕ್ಕೆ ನಿಮಗೆ ಆಕಿ ಮ್ಯಾಗ ತಿರುತಿ ಬಂದತ್ತಲ್ಲ, ಆಯ್ತು ಸಸಿ ಅಂತ ಒಪ್ಕೊಂಡೆ, ಸ್ವೀಕಾರ ಮಾಡ್ಕೊಂಡ ಮನ್ಯಾಗ ಆಕಿ ಏನು ಮಾಡ್ಕೊಡ್ತಾ ತಿನ್ಕೊಂತ ಉಣ್ಕೊಂತ ಆರಾಮಾಗಿರ್ರಿ. ನಾನು ಮನೆ ಬಿಟ್ಟು ಹೋಗ್ತಾನೆ, ನಡೀರಿ ಹೋಗೋನು. ಅವನು ನನ್ನನ್ನು ಇಲ್ಲಿಂದ ಹೋಗಂತ ಹೇಳಕತ್ತಾನ. ಇನ್ನು ಮ್ಯಾಗಿಲ್ಲ ನೀ ಇದೇನು ಮಾಡಲಿ, ನಡಿ ಹೋಗೋನು. ಅಯ್ಯೋ, ಎಲ್ಲ ನನ್ನಿಂದ ಆಗತ್ತಿರೋದು. ಅತ್ತೆ ನಿಂತ್ಕೊಳ್ಳುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋದ್ರಿ ಅಂತ ಅನ್ಕೊಂಡಿನಿ. ನಮ್ಮ ವಿಡಿಯೋಸ್ ಹೆಂಗೆ ಬರತ್ತಾವು ನೋಡ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾದರೂ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ, ಶೇರ್ ಮಾಡೋದನ್ನ, ಕಾಮೆಂಟ್ ಮಾಡೋದನ್ನ ಮರಿಬೇಡ್ರಿ. ವ್ಯೂಸ್ ಇನ್ನೂ ಜಾಸ್ತಿ ಬರಲಿ ಅಂತ ಕೇಳ್ತೀನಿ. ವ್ಯೂಸ್ ಜಾಸ್ತಿ ಬಂದರೆ ಮಾತ್ರ ನಾನು ಒಂದಿನಕ್ಕೆ 2 ವಿಡಿಯೋನ ಹಾಕ್ತೀನಿ, ಇದಂತೂ ಖಂಡಿತ. ಓಕೆನಾ? ಸೊ 2,000 ರಿಂದ 3,000 ವ್ಯೂಸ್ ಬಂದರೆ ಪಕ್ಕ ನಾನು ಡೈಲಿ 2 ವಿಡಿಯೋಸ್ ಹಾಕ್ತೀನಿ. ಎಷ್ಟಾದರೂ ಕಷ್ಟ ಆದರೂ ಪರವಾಗಿಲ್ಲ, ನಿಮಗೋಸ್ಕರ ಅಂತ ಹೇಳಿ ನಾನು 2 ವಿಡಿಯೋಸ್ ಮಾಡೇ ಮಾಡ್ತೀನಿ. ಬಟ್ ವ್ಯೂಸ್ ಬರಬೇಕು. ವ್ಯೂಸ್ ಬರಲಿಲ್ಲ ಅಂದರೆ ಹಾಕಿ ಏನು ಉಪಯೋಗ ಇಲ್ಲ. ಸೊ ನಮಗೂ ಕೂಡ ಸ್ವಲ್ಪ ಬೇಜಾರಾಗುತ್ತೆ. ಸೊ ಹಾಗಾಗಿ ನಾನು ಒಂದೇ ವಿಡಿಯೋನ ಹಾಕೊಂತ ಬರ್ತಾ ಇದ್ದೀನಿ. ವ್ಯೂಸ್ ಬಂದರೆ ಪಕ್ಕ ಹಾಕ್ತೀನಿ. ಓಕೆನಾ? ಇವಾಗ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.